ವೆಲ್ಕಮ್ ಬ್ಯಾಕ್. ಕರ್ನಾಟಕದ 14 ದೇಶದ 116 ಕ್ಷೇತ್ರಗಳಲ್ಲಿ 3ನೇ ಹಂತದ ಮತದಾನ ಹಾಗೂ ಕರ್ನಾಟಕದಲ್ಲಿ 2ನೇ ಹಂತದ ಮತದಾನ ನಡೀತಾ ಇದೆ. ಎಲ್ಲೆಲ್ಲಿ ಮತದಾನ ಹೇಗೆ ಸಾಗ್ತಾ ಇದೆ ಅನ್ನುವಂತ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ರಾಹುಲ್ ಗಾಂಧಿ ಅವರು ಸ್ಪರ್ಧಿಸ್ತಾ ಇರುವಂತಹ ವೈನಾಡು ಕ್ಷೇತ್ರದಲ್ಲಿ ಅಲ್ಲಿ ಒಂದು ಮತಗಟ್ಟೆಯಲ್ಲಿ ವಿಶೇಷವಾಗಿರುವಂತಹ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಶಿವನಗೌಡ ನಾಯಕ್ ಅವರು ವೋಟ್ ಮಾಡಿ ಬರ್ತಾ ಇದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರು ವೈನಾಡಿನ ಈ ಮತಗಟ್ಟೆಯಿಂದ ಮಾಹಿತಿಗಳನ್ನ ಕೊಡ್ತಾ ಇದ್ರು. ವಿಶೇಷವಾಗಿರುವಂತಹ ಆಸನ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಒಂದು ರೀತಿಯ ಹೈಫೈ ಮತಗಟ್ಟೆ ಅಂತಾನೆ ಕರೆಸಿಕೊಳ್ಳುತ್ತೆ. ಇನ್ನು ಬಳ್ಳಾರಿ ಭಾಗದಲ್ಲಿ ಮಜ್ಜಿಗೆ ಪಾನಕವನ್ನ ವಿತರಣೆ ಮಾಡ್ತಾ ಇದ್ರೆ, ರಾಹುಲ್ ಗಾಂಧಿ ಅವರು ಸ್ಪರ್ಧಿಸ್ತಾ ಇರುವಂತಹ ವೈನಾಡಿನ ಒಂದು ಮತಗಟ್ಟೆಯಲ್ಲಿ ಈ ವಿಶೇಷ ಸೌಲಭ್ಯವನ್ನ ಮಾಡಲಾಗಿದೆ. ಆದ್ರೆ ಇದನ್ನ ಯಾರು ಮಾಡಿದ್ದಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವ ಅಭ್ಯರ್ಥಿಯೂ ಕೂಡ ಈ ರೀತಿಯಾಗಿರುವಂತಹ ಫೆಸಿಲಿಟೀಸ್ ಅನ್ನ ಮಾಡುವ ಹಾಗಿಲ್ಲ, ಇದು ಕಾನೂನು ಬಾಹಿರ. ಆದ್ರೆ ಇದನ್ನ ಅಲ್ಲಿನ ಜಿಲ್ಲಾಡಳಿತ ಮಾಡಿದ್ದಾರೋ ಅಥವಾ ಚುನಾವಣಾ ಸಿಬ್ಬಂದಿಗಳು ಮಾಡಿದ್ದಾರೋ, ಅವರೇ ವಾಲಂಟಿಯರ್ಲಿ ಮಾಡಿದ್ದಾರೋ ಅನ್ನುವಂತಹ ಅಂಶ ಕೂಡ ಬೆಳಕಿಗೆ ಬರಬೇಕಾಗಿದೆ. ಇನ್ನು ರಾಜ್ಯದ ನಾನಾ ಭಾಗದಲ್ಲಿ 2ನೇ ಹಂತದ ಚುನಾವಣೆ ನಡೀತಾ ಇದೆ, ಮತದಾನ ನಡೀತಾ ಇದೆ. ಆ ದೃಶ್ಯವನ್ನ ನೋಡ್ತಿದ್ದೀರಾ. ಓಕೆ, ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಂದ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದೊಂದು ಸಾರಿ ಮತ ಹಾಕುವಂತೆ ಮತಗಟ್ಟೆಯಲ್ಲೇ ಪ್ರಚಾರವನ್ನ ಮಾಡಿದ್ದಾರೆ. ಹಾಗಾಗಿ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ಬೆಳಗಾವಿಯ ಹಿಂಡಲಗ ಮತಗಟ್ಟೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯಾಗಿರೋದು. ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಂದ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇರೋದು ಬೆಳಗಾವಿಯಿಂದ. ಇದೊಂದು ಸಾರಿ ಮತ ಹಾಕುವಂತೆ ಮತಗಟ್ಟೆಯಲ್ಲೇ ಪ್ರಚಾರವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಅದು ಬೆಳಗಾವಿಯ ಹಿಂಡಲಗ ಮತಗಟ್ಟೆಯಲ್ಲಿ ಆಗಿರುವಂತಹ ಘಟನೆ. ಹಾಗಾಗಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಈಗ ಕೇಳಿ ಬರ್ತಾ ಇದೆ. ನಿನ್ನೆ ಸಂಜೆ ಅಷ್ಟೊತ್ತಿಗೆ ಮನೆ ಮನೆಗೆ ಪ್ರಚಾರ ಅಂತ್ಯಗೊಂಡಿದೆ. ಆದರೂ ಕೂಡ ಇವತ್ತು ವೋಟ್ ಹಾಕಕ್ ಬಂದು ಅಲ್ಲಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂತಹ ಮಾಹಿತಿ. ಈ ರೀತಿ ಅವರು ಮತದಾನಕ್ಕೆ ಬಂದ ಸಂದರ್ಭದಲ್ಲಿ ಪ್ರಚಾರವನ್ನ ಮಾಡೋ ಹಾಗಿಲ್ಲ. ಆದ್ರೆ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿರುವಂತಹ ಮತದಾರರಿಗೆ ಈ ಬಾರಿ ನಮಗೆ ಒಂದು ವೋಟ್ ಹಾಕಿ ಗೆಲ್ಲಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಓಕೆ, ಇದು ಬೆಳಗಾವಿಯ ಹಿಂಡಲಗ ಮತಗಟ್ಟೆಯಲ್ಲಿ ಮತದಾನ ಮಾಡಿದ ನಂತರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಬಂದಂತಹ ಮತದಾರರಿಗೆ ಕೇಳ್ತಾ ಇದ್ದಾರೆ. ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತದಾನ ಮಾಡೋಕೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಕುಟುಂಬ ಸಮೇತರಾಗಿ ಮತದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯ ಹ್ಯಾಟ್ರಿಕ್ ಗೆಲುವಿನಲ್ಲಿ ಕಾಯ್ತಾ ಇದ್ದಾರೆ. ಗೆಲುವನ್ನು ಸಾಧಿಸಕ್ಕೆ 9 ಬಾರಿ ಶಾಸಕರು, 2 ಬಾರಿ ಸಂಸದರು, ಈಗ 3ನೇ ಬಾರಿ ಸಂಸದರಾಗಕ್ಕೆ ಮುಂದೆ ಆಗಿದ್ದಾರೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಇದು ಬೆಳಗಾವಿಯ ಹಿಂಡಲಗ ಮತಗಟ್ಟೆಯಲ್ಲಿ ಆಗಿರುವಂತಹ ಘಟನೆ. ಮತದಾನ ಮಾಡಿ ಆಚೆ ಬಂದ ನಂತರ ಕೇಳ್ತಾ ಇದ್ದಾರೆ ಅವರು ಅಂತ ಹೇಳಿ. ಇನ್ನೊಂದು ಕಡೆ ಶಿವನಗೌಡ ನಾಯಕ್ ಕೂಡ ಮತದಾನವನ್ನ ಮಾಡಿದ್ರು. ತಾವು ಮತದಾನದ ಹಕ್ಕನ್ನು ಚಲಾವಣೆ ಮಾಡಿದ್ದೀನಿ ಅಂತ ತೋರಿಸಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ.
ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಮತದಾನ ಮಾಡೋಕೆ ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಯಾರಣ ಇಲ್ಲಿ ಓಕೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಮತದಾನ ಮಾಡೋಕೆ ಆಗಮಿಸಿದ್ದಾರೆ. ಅಭ್ಯರ್ಥಿ ಅಖಾಡಕ್ಕೆ ಇಳಿದ ಮೇಲೆ ಮಾಧ್ಯಮಗಳು ಬಿಡ್ತಾರ, ಮಾಧ್ಯಮಗಳು ಸುತ್ತಲೂ ಕೂಡ ನೆರೆದಿದ್ದಾರೆ. ಬಹಳಷ್ಟು ಜನ ಅಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಮತದಾನ ಮಾಡೋಕೆ ಆಗಮಿಸಿದ್ದಾರೆ. ಮಲ್ಲಿಕಾರ್ಜುನ ಎರಡನೇ ಹಂತದ ಮತದಾನ ನಡೀತಾ ಇರುವಂತಹ ಕ್ಷೇತ್ರದಲ್ಲಿ ಅತ್ಯಂತ ಆಕರ್ಷಣೀಯ ಕ್ಷೇತ್ರ ಅಂತಂದ್ರೆ ಅದು ಕಲಬುರಗಿ ಭಾಗ. ಆದ್ರೆ ಅತ್ಯಂತ ಹೆಚ್ಚು ಮತದಾರರಿರುವಂತಹ ಕ್ಷೇತ್ರ ಕಲಬುರಗಿ. 19 ಲಕ್ಷ ಮತದಾರರಿದ್ದಾರೆ. ಈ ಒಟ್ಟು 14 ಲೋಕಸಭಾ ಕ್ಷೇತ್ರಗಳು ಇವತ್ತೇನು ಮತದಾನ ನಡೀತಾ ಇದೆ, ಅದರಲ್ಲಿ ಕಲಬುರಗಿನೇ ಅತಿ ಹೆಚ್ಚಾಗಿರೋದು. 19 ಲಕ್ಷ ಮತದಾರ ಇರುವಂತಹ ಕ್ಷೇತ್ರ ಅದು ಅತಿ ಕಡಿಮೆ ಇರೋದಾದ್ರೆ ಉತ್ತರ ಕನ್ನಡಕ್ಕೆ 15 ಲಕ್ಷ ಇದೆ. ಸೊ ಹಾಗಾಗಿ ಕಲಬುರಗಿಯಲ್ಲಿ ಇದೊಂದು ರೀತಿಯಾಗಿ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಖರ್ಗೆ ಅವ್ರನ್ನ ನಾವು ನೋಡ್ತಾ ಇದ್ದಿದ್ದು ಮೋದಿಯವರ ವಿರೋಧ ಪಕ್ಷವಾಗಿ ನಿಂತ್ಕೊಂಡು ದೊಡ್ಡ ಮಟ್ಟದಲ್ಲಿ ಲೋಕಸಭೆಯಲ್ಲಿ ಎದುರಾಳಿಯಾಗಿ ನಿಲ್ತಾ ಇದ್ರು. ಯಾವುದಕ್ಕೂ ಕೂಡ ಕೌಂಟರ್ ಕೊಡ್ತಾ ಇದ್ರು. ಸೊ ಕಾಂಗ್ರೆಸ್ನಲ್ಲಿಯೇ ಗಟ್ಟಿ ಧ್ವನಿಯಿಂದ ಧ್ವನಿ ಎತ್ತುವಂತಹ ನಾಯಕ ಅಂದ್ರೆ ಅದು ಮಲ್ಲಿಕಾರ್ಜುನ್ ಕೇಂದ್ರದಲ್ಲಿ ದೊಡ್ಡದಾಗಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಬಿಜೆಪಿಯ ಟಾರ್ಗೆಟ್ ಈ ಬಾರಿ ಇದ್ದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಅದಕ್ಕೆ ಆಪರೇಷನ್ ಕಮಲ ಮಾಡ್ಕೊಂಡು ಉಮೇಶ್ ಜಾಧವ್ ಅವ್ರನ್ನ ಕರ್ಕೊಂಡು ಬಂದು ಅಭ್ಯರ್ಥಿಯನ್ನ ಮಾಡಿದ್ರು. ಅಲ್ಲಿ ಅಭ್ಯರ್ಥಿಯಾಗಿ ಅಖಾಡದಲ್ಲಿ ಇಳಿದಿದ್ದಾರೆ. ಸೊ ಹಾಗಾಗಿ ಟಗ್ ಆಫ್ ವಾರ್ ಅನ್ನೋ ರೀತಿಯಲ್ಲಿ ಕಲಬುರಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದು ದೊಡ್ಡ ಸಮಾವೇಶವನ್ನ ಮಾಡಿದ್ರು. ಅಲ್ಲಿ ಅಮಿತ್ ಶಾ ಅವರು ಕೂಡ ಬಂದು ವಿಸಿಟ್ ಮಾಡಿದ್ರು. ರಾಜ್ಯದ ಜೊತೆಗೆ ಕೇಂದ್ರದ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಉಮೇಶ್ ಜಾಧವ್ ಅವರ ಬೆನ್ನಿಗೆ ನಿಂತು ಅವರ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ. ಕಾರಣ ಇಷ್ಟೇ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೋಲಿಸಬೇಕು ಅಂತ ಹೇಳಿ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಲ್ಲದ ಸರ್ದಾರ ಅಂತಾನೆ ಫೇಮಸ್ ಆಗಿದ್ದಾರೆ. 11 ಬಾರಿ ಒಟ್ಟು ಅವರು ಎಂಎಲ್ಎ ಮತ್ತು ಎಂಪಿ ಎಲೆಕ್ಷನ್ ಎರಡನ್ನ ಸೇರಿಸಿದ್ರೆ 11 ಬಾರಿ ಗೆದ್ದಿದ್ದಾರೆ. ಅವರೇ ಮಾತಾಡ್ತಾ ಹೇಳ್ತಾ ಇದ್ರು, ಇದೊಂದ್ ಸರ್ತಿ ಗೆಲ್ಸ್ಬಿಡಿ ಡಜನ್ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಕಲಬುರಗಿಗೆ ಬಂದು ಅಲ್ಲಿ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಿದ್ದಾರೆ. ಎಸ್, ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪತ್ನಿ ಸಮೇತ ಬಂದು ಮತದಾನವನ್ನ ಮಾಡಿರುವಂತಹ ದೃಶ್ಯವನ್ನ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಓಕೆ, ಒಂದು ವಿರಾಮದ ನಂತರ ಅವಾಗಿಂದ ಹೇಳ್ತಾ ಇದೀವಿ ಪರ್ಸೆಂಟೇಜ್ ಅಂತೇಳಿ. ಒಂದು ಪರ್ಸೆಂಟೇಜ್ ತೋರಿಸೋಣ ನಿಮಗೆ, ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಯ್ತು ಅಂತೇಳಿ. 11 ಗಂಟೆ ಆಗ್ಬಿಟ್ರೆ ಒಂದಿಷ್ಟು ಪರ್ಸೆಂಟೇಜ್ ಲೆಕ್ಕ ಸಿಗುತ್ತೆ ನಮಗೆ. ಅದಕ್ಕೆ ವೇಟ್ ಮಾಡ್ತಾ ಇದೀವಿ, ತೋರಿಸ್ತೀವಿ ನಿಮ್ಗೆ ಪರ್ಸೆಂಟೇಜ್.